ಭಾರತೀಯರಿಗೆ ಏನು ಹಕ್ಕು ಕೊಡಲಿಲ್ಲ. ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ಇವೆಲ್ಲವುಗಳನ್ನು ನೀಡಿದಂಥ ಮನಮೋಹನ್ ಸಿಂಗ್ರವರು ನಮ್ಮ ರಾಷ್ಟ್ರವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋದವರು. ನಮ್ಮ ನಾಯಕಿ ಸೋನಿಯಾ ಗಾಂಧಿಯವರ ವಿಶ್ವಾಸವನ್ನು ಪೂರ್ಣಗೊಳಿಸಿಕೊಂಡು, ಸೋನಿಯಾ ಗಾಂಧಿಯವರ ಅತ್ಯಂತ ದೂರದೃಷ್ಟಿ, ಅವರು ಅಂದು ತೆಗೆದುಕೊಂಡಂಥ ಆ ತ್ಯಾಗಯುಕ್ತವಾಗಿರ್ತಕ್ಕಂಥ ನಿಲುವಿನಿಂದ ಮಾನ್ಯ ಮನಮೋಹನ್ ಸಿಂಗ್ರವರಿಗೆ ಅಧಿಕಾರ ವಹಿಸಿಕೊಟ್ಟದ್ದು ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥ ನಿರ್ಣಯ. ಮನಮೋಹನ್ ಸಿಂಗ್ರವರು ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದವರು. ಜನರ ಅಭಿಮಾನ ಮನಮೋಹನ್ ಸಿಂಗ್ರವ್ರ ಬಗ್ಗೆ ವಿಶೇಷವಾಗಿತ್ತು. ಅವ್ರಿಗೆ ಮೌನಿ ಬಾಬಾ ಅಂತ ಅಂದಾಗ ಜನ ಅಂತ ಇದ್ದದ್ದು ಜ್ಞಾನಿ ಬಾಬಾ. ಈಗ ತಾವು ಆ ಸಿನಿಮಾವನ್ನು ವೀಕ್ಷಿಸಿದ್ರಿ, ಜನ ಎಲ್ಲ ಅತ್ಯಂತ ಸಂತೋಷದಿಂದ ಅವ್ರಿಗೆ ಸಿಂಗ್ ಈಸ್ ಕಿಂಗ್, ಸಿಂಗ್ ಈಸ್ ಕಿಂಗ್ ಅನ್ನುವ ಅಭಿಮಾನದ ಮಾತು ಹೇಳ್ತಿದ್ರು. ಒಟ್ಟಾರೆ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟವರು.